ಸಿಲುಕಿದ್ದಾರೆ, ಸಾವಿರಾರು ಜನ ನಾನು ಮಣ್ಣಿನ ಒಳಗಡೆನೇ ಇದ್ದಾರೆ ಅಂತ ಇದು ಬರ್ತಾ ಇದೆ, ಸುದ್ದಿ ಬರ್ತಾ ಇದೆ. ಅದರಲ್ಲಿ ಭಾಳ ಜನ ಕನ್ನಡಿಗರು ಕೂಡ ಸಿಲುಕಿದ್ದಾರೆ ಅಂತ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೇರಳ ಸರ್ಕಾರದ ಜೊತೆ ಸಂಭಾಷಣೆಗಳನ್ನು ಮಾಡಿ ಅಲ್ಲಿ ನಮ್ಮಿಂದ ಏನು ಸಹಕಾರ ಬೇಕು ಮಾನವೀಯತೆ ದೃಷ್ಟಿಯಿಂದ ಅದಕ್ಕೂ ಕೂಡ ಅವರು ಒಪ್ಕೊಂಡಿದ್ದಾರೆ. ಇಬ್ಬರು ಜಂಟಿಯಾಗಿ ವಯನಾಡಿನ ಸಹಾಯಕ್ಕೆ ಕೇರಳ ಜನರಿರ್ಬೋದು, ಕರ್ನಾಟಕದ ಜನರಿರ್ಬೋದು, ಇಬ್ಬರಿಗೂ ಕೂಡ ಈ ಕಷ್ಟದ ಪರಿಸ್ಥಿತಿಯಿಂದ ಹೊರಗೆ ತರಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಎರಡು ಸರ್ಕಾರದಿಂದ ನಡೀತಾ ಇದೆ. ಸರ್ ಇನ್ನೊಂದು ಸರ್, JDS BJP ಪಾದಯಾತ್ರೆ ಮಾಡೋಕ್ಕೆ ಇಚ್ಛೆ ಕೊಡಿಸಿದ್ದು ಸರ್, ಬಟ್ ಪಾದಯಾತ್ರೆಗೆ ಅಪಸ್ವರ ಕೇಳಿ ಬರ್ತಾ ಇದೆ ಆ ಪಕ್ಷ. ಇಲ್ಲ ನೋಡಿ, ನಂದು ಒಂದೇ ಪ್ರಶ್ನೆ ಇರೋದು, ಪಾದಯಾತ್ರೆ ಮಾಡಲಿ, ಅವ್ರ ಹಕ್ಕಿದೆ, ಎಲ್ಲಿಂದಾನ ಮಾಡಲಿ. ಬಟ್ ಎರಡು ಗುಂಪು ಮಾಡ್ತಾ ಇವೆ ಅಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿಂದ ಅಂತ, ಬಳ್ಳಾರಿಯಿಂದ ಮಾಡ್ತಾರಾ ಏನು ಬೆಂಗಳೂರಿಂದ ಮಾಡ್ತಾರಾ? ಈಗ ಅದು ಬೆಸ್ಟ್ ಹೇಳಬೇಕು ಅಂದರೆ BJP ಅವರು, ನನ್ನ ವೈಯಕ್ತಿಕ ಅಭಿಪ್ರಾಯ, ಈ ಇದ್ಯಾವುದು ಮೈಸೂರು ಚಲೋ ಬೆಂಗಳೂರು ಚಲೋ ಎಲ್ಲ ಬಿಟ್ಟು ಈ ಎರಡೂ ಗುಂಪುಗಳು ದಿಲ್ಲಿ ಚಲೋಗೆ ಪಾದಯಾತ್ರೆ ಮಾಡಬೇಕು ಬೆಸ್ಟ್. ದಿಲ್ಲಿಗೆ ಇದು ಇದೆ ಅಲ್ಲ, ಇವರೇ ಯಾವ ಗುಂಪು ಹೋಗ್ಬೇಕು? ಇವರು BJP ಒಂದಿದೆಯಾ? ಒಂದಿಲ್ಲ ಅಲ್ಲ. ಏನೋ ವಿಜೇಂದ್ರ ಅವ್ರ ಗುಂಪು ಮತ್ತು ಯತ್ನಾಳ್ ಅವ್ರ ಗುಂಪು ಸೇರಿ ದಿಲ್ಲಿ ಚಲೋ ಯಾತ್ರೆ ಮಾಡಿ ಅಲ್ಲಿ ಹೋಗಿ ನಮ್ಮ ಏನೇನು ವಿಷಯಗಳಿವೆ ಸಂಧಾನ ಮಾಡಿ, ನಮಗೇನು ದಿಕ್ಕು ದೆಸೆ ಇಲ್ಲ, ಯಾವ ವಿಚಾರವನ್ನು ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಜನರ ಸಂಕಷ್ಟದಲ್ಲಿದ್ದಾಗೂ ಕೂಡ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಮ್ಗೆ ಅರಿವು ಮೂಡ್ತಾ ಇಲ್ಲ. ಅದಕ್ಕೆ ನೀವೇ ಮಾರ್ಗದರ್ಶಿಗಳಾಗಿ ಅಂದ್ಬಿಟ್ಟು ಹೋಗ್ಬೇಕಲ್ಲಿ ಇಬ್ಬರು ಸೇರಿ.